ಮಾಡಿಸುತ್ತಲ್ವಾ. ಕನ್ಯಾ ರಾಶಿಯವರು ಅದೇ ಹೇಳದ್ನಲ್ಲ, ಪಿ ಅವರು ಕನ್ಯಾ ರಾಶಿಯವ್ರು ಆಗಿರೋದಕ್ಕೆ ಅಲ್ಲಿ ಕೇತು ಗ್ರಹ ಇರೋದ್ರಿಂದ ಆ ಗ್ರಹ ಆ ಕನ್ಯಾ ರಾಶಿಯವ್ರು ಎಲ್ಲರಿಗೂ ಟೈಮ್ ಕೆಟ್ಟಿದೆ. 16ನೇ ನಂಬರ್ ಅನ್ನೋದು ತುಂಬಾ ಪಾಸಿಟಿವ್ ಆಗುತ್ತೆ. 2025ಕ್ಕೆ ತುಂಬಾ ಪಾಸಿಟಿವ್ ನಂಬರ್. ಸೊ ಹಂಗಾಗಿ ಅವರು ರಾಜಕಾರಣಿ ಆಗ್ತಾರೆ, ಮತ್ತೆ ಸಿನಿಮಾ ಮಾಡ್ತಾರೆ, ಮತ್ತೆ ಫ್ಯಾಮಿಲಿ ಬಾಂಡಿಂಗ್ ಎಲ್ಲ ಚೆನ್ನಾಗಿರುತ್ತೆ. 3ನೇ ಮನೇಲಿ ಶನಿ ಇರೋದ್ರಿಂದ ಅವ್ರಿಗೆ ತುಂಬಾ ಫ್ರೆಂಡ್ಸ್ ಇಂದ ಸ್ವಲ್ಪ ತೊಂದರೆ ಇದೆ. ಮತ್ತೆ 7ನೇ ಮನೇಲಿ ಚಂದ್ರನ್ ದೃಷ್ಟಿ, ಶನಿ ದೃಷ್ಟಿ ಒಬ್ರಿಗೊಬ್ರು ನೋಡೋದ್ರಿಂದ ಅವರಿಗೆ ತುಂಬಾ ಡ್ರಿಂಕ್ಸ್ ಬಿಟ್ರೆ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಇನ್ನ ತುಂಬಾ ಟಾಪ್ ಅಲ್ಲಿ ಇರ್ತಾರೆ. ಸಿನಿಮಾ ರಂಗದಲ್ಲಿ ಚೆನ್ನಾಗಿ ಬೆಳೀತಾರೆ, ರಾಜಕೀಯದಲ್ಲೂ ಮುಂದೆ ಬರ್ತಾರೆ. ಅವರ ಫ್ಯಾಮಿಲಿಗೆ ತುಂಬಾ ಇವಾಗ ತುಂಬಾ ಅವ್ರ ಫ್ಯಾಮಿಲಿನ ಹಚ್ಕೊಳ್ತಾರೆ, ಅವ್ರ ಫ್ಯಾಮಿಲಿಗೋಸ್ಕರನೂ ಅವರು ಬದುಕ್ತಾರೆ. ಮತ್ತೆ ಇವಾಗ ಅವರು ಅಣ್ಣ ತಮ್ಮ ಅವ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿರ್ತಾರೆ. ಅವ್ರ ಫ್ಯಾಮಿಲಿ ಅವ್ರನ್ನ ಇಂಡಸ್ಟ್ರಿಗೆ ತಗೊಂಡ್ ಬರ್ತಾರೆ. ಕೋಪ ಇದ್ರೂ ತೋರ್ಸ್ಕೊಳ್ಳೋದಿಲ್ಲ, ಜನಗಳ ಜೊತೆ ಜನಗಳ ಮಧ್ಯೆ ಜನವಾಗಿ ಬದುಕ್ತಾರೆ. ಜನನೇ ದೇವರು ಅನ್ಕೊಂಡ್ ಬದುಕ್ತಾರೆ ಇನ್ಮೇಲೆ. ಸರ್ 2024 ಈ ವರ್ಷ ಅವ್ರಿಗೆ ತುಂಬಾ ಟೈಮ್ ಕೆಟ್ಟಿತ್ತು, ಅವ್ರಿಗೆ ಚೆನ್ನಾಗಿರ್ಲಿಲ್ಲ. ಸೊ ಎಲ್ಲ ನೆಗೆಟಿವ್ಸು ಈ ವರ್ಷ ಅವ್ರಿಗೆ ಬಂದಿದೆ. ಆದರೆ ಇದೇ 2025 ಅವ್ರದ್ದು ಡೇಟ್ ಆಫ್ ಬರ್ತ್ ಬಂದು 16/2/1977. ಅವ್ರ ಡೇಟ್ ಆಫ್ ಬರ್ತಲ್ಲಿ 16 ಪಾಸ್ ಆಗಿದೆ, 16 ಪಾಸ್ ಆಗಿರುತ್ತೆ, 77 ಪಾಸ್ ಆಗಿದೆ. ಹೀಗಾಗಿ ಅವರು ಈ ವರ್ಷ ಅವ್ರಿಗೆ ತುಂಬ ಚೆನ್ನಾಗಿದೆ. ಈ ವರ್ಷ ಈ 2025ರಲ್ಲಿ 6ನೇ ತಾರೀಕು ಅವ್ರಿಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ಅವ್ರದ್ದು 16ನೇ ತಾರೀಕು ಅವ್ರಿಗೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅವರು ಈ ವರ್ಷ ಎಲ್ಲ ಸಮಸ್ಯೆಯಿಂದ ಪಾರಾಗ್ತಾರೆ. ಅದಕ್ಕೆ ರಿಸಲ್ಟು ಇವಾಗ ಈ ತಿಂಗಳು ಈ ವರ್ಷದ ಕೊನೆ ತಿಂಗಳಲ್ಲಿ ಅದ್ರ ರಿಸಲ್ಟ್ ಇವಾಗೆ ತೋರಿಸ್ತಾ ಇದೆ. ಅವರಿಗೆ ಬಂದು ಈ ವರ್ಷ ಅವರಿಗೆ ಗುರುದಶ ನಡೀತಾ ಇತ್ತು, ಗುರುದಶ ರಾಹುಭುಕ್ತಿಯಲ್ಲಿದ್ದರು. ಅವರ ಕೊಲೆ ಪ್ರಕರಣ ಎಲ್ಲ ಬಂದಾಗ ಸೊ ಆ ಟೈಮ್ ಅವ್ರಿಗೆ ಸ್ವಲ್ಪ ಕೆಟ್ಟದಾಗಿತ್ತು. ಆ ಟೈಮ್ ಚೆನ್ನಾಗಿಲ್ದಿರೋದಕ್ಕೆ ಎಲ್ಲ ಥರ ಪ್ರಾಬ್ಲಮಲ್ಲಿ ಅವರು ಸಿಕ್ಕಾಕೊಂಡ್ರು. ಅದೇ ಇವಾಗ ಅವರಿಗೆ ನೆಕ್ಸ್ಟು ಶನಿ ದಶೆ ಸ್ಟಾರ್ಟ್ ಆಗುತ್ತೆ. 23/3/2027ರಿಂದ ಶನಿ ದಶೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅವ್ರಿಗೆ ಒಳ್ಳೆ ಟೈಮ್ ಬರ್ತಾ ಇದೆ. ಆ ಒಳ್ಳೆ ಟೈಮ್ ಬರೋದಕ್ಕೆ ಮತ್ತು ಬರೋ ವರ್ಷ 2025 ಅಪ್ಕಮಿಂಗ್ ಅವ್ರಿಗೆ ಒಂದು ಪಾಸಿಟಿವ್ ರಿಸಲ್ಟ್ನ ತೋರಿಸ್ತಾ ಇದೆ. ಇವಾಗೆ ಪಾಸಿಟಿವ್ ರಿಸಲ್ಟ್ನ ತೋರಿಸ್ತಾ ಇದೆ. ಸೊ ಹಾಗಾಗಿ ಅವ್ರ ನೆಗೆಟಿವ್ಸ್ ಎಲ್ಲ ಕಮ್ಮಿ ಆಯಿತು ಅಂದ್ಕೋಬೋದು. ಸರ್ 2025ರಲ್ಲಿ ಅವರು ಚಿಕಿತ್ಸೆ ಮಾಡಿಸ್ಕೊಳ್ತಾರೆ, ಮತ್ತು ಅವ್ರ ಆರೋಗ್ಯ ಸಮಸ್ಯೆನೂ ಕಮ್ಮಿ ಆಗುತ್ತೆ. ಅವರು ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿ, ಮತ್ತು ಅವರು ಫಾರಿನಲ್ಲಿ ಹೋಗಿ ಚಿಕಿತ್ಸೆ ಮಾಡಿಸ್ಕೊಳ್ತಾರೆ. ಚಿಕಿತ್ಸೆ ಫಲಕಾರಿಯಾಗುತ್ತೆ, ಮತ್ತು ಅವ್ರು ಮತ್ತೆ ಸಿನಿಮಾ ರಂಗಕ್ಕೆ ಬರ್ತಾರೆ. ತುಂಬ ಚೆನ್ನಾಗಾಗುತ್ತೆ ಅವ್ರಿಗೆ. ಮುಂದಿನ ದಿನಗಳೆಲ್ಲ ನೆಗೆಟಿವ್ಸ್ ಯಾವುದೂ ಇರೋದಿಲ್ಲ, ಎಲ್ಲ ದಿನಗಳು ಚೆನ್ನಾಗಿರುತ್ತೆ. ಮುಂದಿನ ವರ್ಷನೇ ಇವಾಗ 2025 ವರ್ಷನೇ ಅವ್ರಿಗೆ ಇವಾಗಿಂದನೇ ಅನ್ಕೋಬೋದು. ಇದು 24 ಕೊನೆಯಲ್ಲೇ ಅವ್ರಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಅಂತಂದರೆ 2025ರಲ್ಲಿ ಅವ್ರು ತುಂಬ ಚೆನ್ನಾಗಿರ್ತಾರೆ. ಸಹವಾಸ ದೋಷದಿಂದ ಆಗಿರ್ಬೋದು, ಆದರೆ ಇವಾಗ ಈ ಎಲ್ಲ ಅವ್ರಿಗೆ ಏನೇನು ನೆಗೆಟಿವ್ಸ್ ಆಗಿದೆ 2024ರಲ್ಲಿ, ಇವಾಗ ಅವ್ರು ಏನೇನು ಆಗಿದ್ದಾರೆ ಅದೆಲ್ಲನೂ ಅವ್ರಿಗೆ ಇವಾಗ ರಿಯಲೈಸ್ ಆಗಿರುತ್ತೆ. ಅದೇ 2025ರಲ್ಲಿ ಅವ್ರು ತುಂಬ ಸೈಲೆಂಟ್ ಆಗಿರ್ತಾರೆ, ತುಂಬ ಚೆನ್ನಾಗೂ ಇರ್ತಾರೆ. ಮತ್ತು ಅವ್ರು ರಾಜಕೀಯಕ್ಕೂ ಹೋಗ್ತಾರೆ. ಶನಿ ದಶೆಯಲ್ಲಿ ಅವ್ರು ರಾಜಕೀಯಕ್ಕೆ ಎಂಟ್ರ್ ಆಗ್ತಾರೆ, ಮತ್ತು ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ಛಾಪನ್ನು ಮೂಡಿಸ್ತಾರೆ. ಅವ್ರದ್ದೇ ಆದ ಒಂದು ಟೀಮ್ ಇರುತ್ತೆ. ಅವರಿಗೆ ಶನಿ ದಶೆ ಸ್ಟಾರ್ಟ್ ಆಗುತ್ತೆ 2023/3/2027ರಿಂದ ಅವ್ರಿಗೆ ಶನಿ ದಶೆ. ಅವರ ಲೈಫಲ್ಲೇ ತುಂಬ ಒಳ್ಳೆ ಟೈಮ್ ಇದು. ಅವ್ರ ಲೈಫೇ ಚೇಂಜ್ ಆಗುತ್ತೆ. ಈ ಒಳ್ಳೆ ಟೈಮ್ ಬಂದಾಗ ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ, ಮತ್ತು ಒಳ್ಳೊಳ್ಳೆ ಸಿನಿಮಾಗಳನ್ನೂ ಕೊಡ್ತಾರೆ. ಅವರ ಸಂಬಂಧದಲ್ಲಿ ಅವರ ರಿಲೇಷನ್ ಅವ್ರನ್ನೇ ಸಿನಿಮಾ ರಂಗಕ್ಕೆ ತೊಗೊಂಡು ಬರ್ತಾರೆ. ಮತ್ತು ಇವಾಗ ಇಷ್ಟು ದಿನ ಅವರು ರಿಲೇಷನಲ್ಲಿ ತುಂಬ ಇದು ಇರಲಿಲ್ಲ ಅನಿಸುತ್ತೆ. ಇವಾಗ ಅವರು ಅವ್ರ ಅಣ್ಣ ತಮ್ಮ ಎಲ್ಲ ಒಂದಾಗಿ ಒಂದು ಸಿನಿಮಾ ರಂಗನ ಇದು ಮಾಡ್ತಾರೆ. ಆಲ್ರೆಡಿ ಇವಾಗ ಅವ್ರ RR ನಗರ ವಾಸ್ತು ಸರಿ ಇರಲಿಲ್ಲ, ಅವ್ರ ಮನೆ ಇರೋದು RR ನಗರದಲ್ಲಿ. ಹಾಗಾಗಿ ಅವ್ರ ವಾಸ್ತು ಸರಿ ಇಲ್ದಿದ್ದಕ್ಕೆ ಅದು ನೆಗೆಟಿವ್ ಆಗಿರ್ಬೋದು. ಮತ್ತು ಅವ್ರದ್ದು ಲಗ್ನ ಬಂದು ವೃಷಭ ಲಗ್ನ. ಈ ಲಗ್ನ ಇವಾಗ ಯೋಗಕಾರಕ, ಹಂಗಾಗಿ ಇವಾಗ ಅದು ಸಾಥ್ ಕೊಡ್ತಿದೆ. ನೆಕ್ಸ್ಟ್ ಇಯರ್ ವೃಷಭ ರಾಶಿಗೆ ತುಂಬ ಚೆನ್ನಾಗಿದೆ ಟೈಮು. ಸೊ ಅದು ಇವಾಗ ಚೆನ್ನಾಗಾಗತ್ತೆ. ಮತ್ತು ಆರ್ ಅನ್ನೋ ಅಕ್ಷರ ಕೆಟ್ಟಿತ್ತು. ಆರ್ ಅನ್ನೋ ಅಕ್ಷರ ಈ ವರ್ಷ ತುಂಬ ಅದು ನೆಗೆಟಿವ್ ಕೊಡ್ತಾ ಇತ್ತು. ಸೊ ಹಂಗಾಗಿ ಅವ್ರ ಮನೆ ವಾಸ್ತುನು ಅವ್ರಿಗೆ ನೆಗೆಟಿವ್ ಕೊಟ್ಟಿರುತ್ತೆ. ಪಿ ಅನ್ನೋ ಅಕ್ಷರ ಕೂಡ ಹೋದ ವರ್ಷ ತುಂಬ ಕೆಟ್ಟದಾಗಿತ್ತು. ಸೊ ಅವರು ಪಿ ಅನ್ನೋ ಅಕ್ಷರದವರಿಂದನೇ ಅವರು ಎಲ್ಲ ಸಮಸ್ಯೆನೂ ಸ್ಟಾರ್ಟ್ ಆಗಿದೆ. ಅದರಿಂದ ತುಂಬ ಕಂಪ್ಲೇಂಟ್ಸ್ ಆಗಿದೆ. ಎಲ್ಲರಿಗೂ
ಹೋದ ವರ್ಷ ಎಲ್ಲರೂ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ, ಅವರೆಲ್ಲರಿಗೂ ಕೆಟ್ಟದ್ದಾಗಿದೆ. ಟೈಮ್ ಚೆನ್ನಾಗಿರ್ಲಿಲ್ಲ ಸರ್ ಆ ಅಕ್ಷರಕ್ಕೆ. ಅದು ಬರೋ ವರ್ಷ 2025 5ನೇ ತಿಂಗಳವರೆಗೂ ಗ್ರಹಗಳು ಚೇಂಜ್ ಆಗಲ್ಲ. ಪಿ ಅನ್ನೋ ಅಕ್ಷರ ಕನ್ಯಾ ರಾಶಿಗೆ ಬರುತ್ತೆ. ಸೊ ಕನ್ಯಾ ರಾಶಿ ಅವ್ರಿಗೆಲ್ಲ ಟೈಮ್ ಕೆಟ್ಟಿತ್ತು, ಯಾಕಂದ್ರೆ ಕನ್ಯಾ ರಾಶಿಯಲ್ಲಿ ಕೇತು ಇರೋದ್ರಿಂದ ಇದು ಇನ್ನ ನೆಕ್ಸ್ಟ್ 5ನೇ ತಿಂಗಳವರೆಗೂ ಕಂಟಿನ್ಯೂ ಆಗುತ್ತೆ. ಅದು ಚೇಂಜ್ ಆಗೋವರೆಗೂ ಹಂಗೆ ಇರುತ್ತೆ. ಸೊ ಆ ರಾಶಿ ಅವ್ರಿಗೆಲ್ಲ ಟೈಮ್ ಕೆಟ್ಟಿರೋದ್ರಿಂದ ಅಕ್ಷರದವ್ರು ಯಾರ್ಯಾರು ಇದ್ದಾರೋ ಅವರಿಂದ ತೊಂದರೆ ಆಗಿರುತ್ತೆ, ಮತ್ತು ಅವ್ರಿಗೂ ತೊಂದರೆ ಆಗಿರುತ್ತೆ. ರಾಹು ಕೇತು ಒಬ್ರನ್ನೊಬ್ರು ನೋಡ್ತಿರ್ತಾರೆ. ಸೊ ಅದು ಈ ಗ್ರಹಗಳಿಂದ ಅವ್ರಿಗೆ ತೊಂದರೆ ಆಗಿದೆ. ಗ್ರಹಗಳಂಗ್ ಮಾಡಿಸುತ್ತಲ್ವಾ. ಕನ್ಯಾ ರಾಶಿಯವರು, ಅದೇ ಹೇಳದ್ನಲ್ಲ, ಪಿ ಅವರು ಕನ್ಯಾ ರಾಶಿಯವ್ರು ಆಗಿರೋದಕ್ಕೆ ಅಲ್ಲಿ ಕೇತು ಗ್ರಹ ಇರೋದ್ರಿಂದ ಆ ಗ್ರಹ ಆ ಕನ್ಯಾ ರಾಶಿಯವ್ರು ಎಲ್ಲರಿಗೂ ಟೈಮ್ ಕೆಟ್ಟಿದೆ. 2025ರಲ್ಲಿ ವೃಷಭ ರಾಶಿ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಯರ್ಗೆ ತುಂಬಾ ಟಾಪ್ ಅಲ್ಲಿ ಇರುತ್ತೆ ಆ ರಾಶಿ. ಅದು ಅವ್ರ ಲಗ್ನ, ಅವ್ರ ಲಗ್ನ ಅದು. ಸೊ ನೆಕ್ಸ್ಟ್ ಇಯರ್ ಅವ್ರು ತುಂಬಾ ಚೆನ್ನಾಗಿರ್ತಾರೆ. ಮತ್ತೆ ಯಾವುದೇ ಕೇಸು ನಿಲ್ಲಲ್ಲ, ಬರೋ ವರ್ಷ ಅವ್ರಿಗೆ ಕೇಸ್ ನಿಲ್ಲಲ್ಲ. ಅವ್ರದ್ದು ಶ್ರವಣ ನಕ್ಷತ್ರ, ಮಕರ ರಾಶಿ, ವೃಷಭ ಲಗ್ನ ಅವ್ರದ್ದು. ಸೊ ಹಾಗಾಗಿ ಅವರು ಬರೋ ವರ್ಷ ಅವರಿಗೆ ತುಂಬಾ ಟೈಮು ಚೆನ್ನಾಗಿದೆ. 2025 ತುಂಬಾ ಚೆನ್ನಾಗಿದೆ ಟೈಮ್. ಹೌದು, ಅವ್ರ ಆರೋಗ್ಯ ಸರಿ ಹೋಗುತ್ತೆ. ಅವ್ರು ಹೋಗಿ ಫಾರಿನ್ ಅಲ್ಲಿ ಚಿಕಿತ್ಸೆ ತಗೊಂಡ್ ಬರ್ತಾರೆ, ಅದನ್ನು ಕ್ಲಿಯರ್ ಆಗುತ್ತೆ. ಮತ್ತೆ ಒಳ್ಳೊಳ್ಳೆ ಅವ್ರ ಕೇಸು ಏನು ನಿಲ್ಲೋದಿಲ್ಲ, ಯಾಕಂದ್ರೆ ತುಂಬಾ 16ನೇ ನಂಬರ್ ಅನ್ನೋದು ತುಂಬಾ ಪಾಸಿಟಿವ್ ಆಗುತ್ತೆ. 2025ಕ್ಕೆ ತುಂಬಾ ಪಾಸಿಟಿವ್ ನಂಬರ್. ಸೊ ಹಂಗಾಗಿ ಅವರು ರಾಜಕಾರಣಿ ಆಗ್ತಾರೆ, ಮತ್ತೆ ಸಿನಿಮಾ ಮಾಡ್ತಾರೆ, ಮತ್ತೆ ಫ್ಯಾಮಿಲಿ ಬಾಂಡಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ಇನ್ಮೇಲೆ ಯಾವುದೇ ರೀತಿ ಆ ಥರ ಅಡ್ಡದಾರಿಗಳಲ್ಲಿ ಹಿಡಿಯಲ್ಲ, ಸ್ವಲ್ಪ ಸೈಲೆಂಟ್ ಆಗ್ತಾರೆ. ಇನ್ನು ಮುಂದೆ ಅವರು 2025ರಲ್ಲಿ ತುಂಬ ಜವಾಬ್ದಾರಿಯಾಗಿರ್ತಾರೆ. ಅವ್ರು ಯಾವುದೇ ಮಾಧ್ಯಮದ ಮುಂದೆ ಬಂದು ಮಾತಾಡಲ್ಲ, ಮತ್ತೆ ರಹಸ್ಯವಾಗಿರ್ತಾರೆ, ಯಾರ ಕೈಗೂ ಸಿಕ್ಕಾಕೊಳ್ಳೋದಿಲ್ಲ. ಮೇಯ್ನು ತುಂಬ ಚೆನ್ನಾಗಿರ್ತಾರೆ, ಎಲ್ಲೂ ಸಿಕ್ಕಾಕೊಳ್ದಿರ ತುಂಬ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ, ವೈಯಕ್ತಿಕ ಜೀವನದಲ್ಲೂ ತುಂಬ ಚೆನ್ನಾಗಿರ್ತಾರೆ. 2025ರಲ್ಲಿ ಗುರು ಮಿಥುನ ರಾಶಿಗೆ ಬರುತ್ತೆ. ಆವಾಗ ಸ್ವಲ್ಪ ಅವ್ರಿಗೆ ಮನವರಿಕೆ ಆಗುತ್ತೆ. ಅವರು ನೆಗೆಟಿವ್ ಪಾಸಿಟಿವ್ ಎಲ್ಲ ಒಂದು ಯೋಚನೆ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಅದಾದಮೇಲೆ ಗುರು ಮತ್ತೆ ಚೇಂಜ್ ಆಗುತ್ತೆ. ಆ ಗುರು ಮಿಥುನಕ್ಕೆ ಬಂದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ. ಆಮೇಲೆ ಮತ್ತೆ 2026-27ರಲ್ಲಿ ಗುರು ಕಟಕ ರಾಶಿಗೆ ಬರ್ತಾನೆ. ಆವಾಗ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಟೈಮು. ಅವರು ಗುರು ಉಚ್ಚ ಆಗಿರ್ತಾನೆ, ತುಂಬ ಟಾಪಲ್ಲಿ ಇರ್ತಾರೆ. ಅವ್ರು ಏನೇ ಮಾಡಿದ್ರು, ಏನೊಂದು ಮಾತಾಡಿದ್ರು, ಏನೇ ಮಾಡಿದ್ರು ಅವರು ಸಕ್ಸಸ್ ನೋಡೋ ರೀತಿಯಲ್ಲಿ ಇರ್ತಾರೆ. 2026-27ರಲ್ಲಿ ರಾಜಕಾರಣಕ್ಕೆ ಯಾವುದಾದ್ರೂ ಒಂದು ಪಕ್ಷಕ್ಕೆ ಎಂಟ್ರಿ ಕೊಡ್ತಾರೆ ಅವರು. ಮತ್ತು ಅವರು ಇವಾಗ ಎಲ್ಲರಿಗೂ ಬೇಲ್ ಆದಮೇಲೆ ಅವರು ಮನೆಗೆ ಹೋಗ್ತಾರೆ. ಅದಕ್ಕೋಸ್ಕರ ಅವರು ವೇಟಿಂಗಲ್ಲಿದ್ದಾರೆ. ಅವ್ರ ಜೊತೆ ಇದ್ದವ್ರನ್ನೆಲ್ಲ ಬೇಲ್ ಕೊಡಿಸಿ ಆಮೇಲೆ ಅವರು ಚಾಮುಂಡೇಶ್ವರಿ ದರ್ಶನ ಮಾಡ್ಬೋದು. ದರ್ಶನ ಮಾಡಿ ಜನಗಳಿಗೋಸ್ಕರ ಬದುಕ್ತಾರೆ. ಇನ್ಮೇಲೆ ಜನಕ್ಕೋಸ್ಕರ ಅವರು ಎಲ್ಲ ಮಾಡ್ತಾರೆ. ಆ ಥರ ಏನಿಲ್ಲ ಸರ್. ಈ ವರ್ಷದಲ್ಲಿ ಕಾಟೇರ ಸಿನಿಮಾ ತುಂಬ ಚೆನ್ನಾಗಿ ಸೂಪರ್ ಡೂಪರ್ ಹಿಟ್ ಆಗಿದೆ. ಹೊಸ ಹೀರೋಯಿನ್ನ ಪರಿಚಯ ಮಾಡಿಸಿದ್ದಾರೆ ಅವರು, ಅದರಲ್ಲೂ ಅವ್ರಿಗೆ ಮಾರ್ಕೆಟ್ ಬಂದಿದೆ. ಮತ್ತು ತರುಣ್ ಸುಧೀರ್ ಅವ್ರಿಗೂ ತುಂಬ ಚೆನ್ನಾಗಾಗಿದೆ. ಸೊ ಇವಾಗೂ ಕಾಟೇರ ಇವಾಗೂ ಓಡ್ತಾನೆ ಇದೆ. ಹಂಗಾಗಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. 2025 ನಾರ್ಮಲ್ ಆಗಿರುತ್ತೆ. 26-27 ತುಂಬ ಟಾಪಲ್ಲಿ ಇರ್ತಾರೆ. ಆವಾಗ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ, ಒಳ್ಳೆ ಸಿನಿಮಾ ಇದು ಮಾಡ್ತಾರೆ. ಸಿನಿಮಾ ರಂಗದಲ್ಲಿ ಚೆನ್ನಾಗಿ ಬೆಳೀತಾರೆ, ರಾಜಕೀಯದಲ್ಲೂ ಮುಂದೆ ಬರ್ತಾರೆ. 3ನೇ ಮನೇಲಿ ಶನಿ ಇರೋದ್ರಿಂದ ಅವ್ರಿಗೆ ತುಂಬ ಫ್ರೆಂಡ್ಸಿಂದ ಸ್ವಲ್ಪ ತೊಂದರೆ ಇದೆ. ಮತ್ತು 7ನೇ ಮನೇಲಿ ಚಂದ್ರನ ದೃಷ್ಟಿ, ಶನಿ ದೃಷ್ಟಿ ಒಬ್ರಿಗೊಬ್ರು ನೋಡೋದ್ರಿಂದ ಅವರಿಗೆ ತುಂಬ ಡ್ರಿಂಕ್ಸ್ ಬಿಟ್ಟರೆ ತುಂಬ ಚೆನ್ನಾಗಿರ್ತಾರೆ, ಇನ್ನೂ ತುಂಬ ಟಾಪಲ್ಲಿ ಇರ್ತಾರೆ. ಹಾಗೆ ಡ್ರಿಂಕ್ಸ್ ಮಾಡೋ ಫ್ರೆಂಡ್ಸು, ಈ ಡ್ರಿಂಕ್ಸು ಇದರಿಂದ ಸ್ವಲ್ಪ ಮಾಧ್ಯಮಗಳಲ್ಲೆಲ್ಲ ಸ್ವಲ್ಪ ಇದು ಗಾಸಿಪ್ ಆಗಿರುತ್ತೆ. ತುಂಬ ಒಳ್ಳೆ ಫ್ರೆಂಡ್ಸು ಸಿಗ್ತಾರೆ ಆವಾಗ, ಯಾಕಂದರೆ ಇವ್ರ ಟೈಮ್ ಚೆನ್ನಾಗಿರುತ್ತೆ, ಇವರ ದಶ ಚೇಂಜ್ ಆಗಿರುತ್ತೆ. ಹಾಗಾಗಿ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ಇವರು ಫಸ್ಟ್ ಆಫ್ ಆಲ್ ಇವರು ಸ್ವಲ್ಪ ಇದನ್ನೆಲ್ಲ ಬಿಟ್ಟು ತುಂಬ ಪಾಸಿಟಿವ್ ಆಗಿರ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿರ್ತಾರೆ, ತುಂಬ ಟಾಪಲ್ಲಿ ಇರ್ತಾರೆ. ಇನ್ನು ಮುಂದೆ ಅವರು ಕೋಪ ಮಾಡ್ಕೊಳ್ಳೋದೆ, ಯಾವುದೇ ರೀತಿ ಕೋಪ ಮಾಡ್ಕೊಳ್ಳಲ್ಲ, ಯಾವುದೇ ಮಾಧ್ಯಮಗಳಲ್ಲಿ ಅವರು ಮಾತಾಡೋದಿಲ್ಲ. ಹಾಗಾಗಿ ಅವರು ತುಂಬ ಜವಾಬ್ದಾರಿಯಾಗಿರ್ತಾರೆ. ಕೋಪ ಇರುತ್ತೆ, ಕೋಪ ಇರಲ್ಲ ಅಂತಲ್ಲ, ಆ ಕೋಪನ ಅವರು ಇನ್ನು ಮುಂದೆ ತೋರಿಸ್ಕೊಳ್ಳೋದಿಲ್ಲ. ಅವರು ಆ ಕೋಪದಿಂದನೇ ಅವರು ಸ್ವಲ್ಪ ಚಾಲೆಂಜಿಂಗ್ ಆಗಿರಬೇಕು ಅಂತ ತೋರಿಸ್ತಾರೆ. ಕೋಪ ಇದ್ರೂ ತೋರಿಸ್ಕೊಳ್ಳೋದಿಲ್ಲ,
ಜನಗಳ ಜೊತೆ ಜನಗಳ ಮಧ್ಯೆ ಜನವಾಗಿ ಬದುಕ್ತಾರೆ, ಜನನೇ ದೇವರು ಅನ್ಕೊಂಡು ಬದುಕ್ತಾರೆ ಇನ್ಮೇಲೆ. ಈ ಒಂದು ಘಟನೆ ಇವಾಗ ಇಲ್ಲಿಗೆ ಇದು ಕ್ಲೋಸ್ ಆಗತ್ತೆ. ಈ ಒಂದು ಘಟನೆ ಅವ್ರಿಗೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಇನ್ಮೇಲೆ ಈ ತರ ಯಾವುದು ಆಗದೆ ಇರೋ ತರ ಇರ್ತಾರಲ್ಲ ಅವರು, ಸೊ ಹಂಗಾಗಿ ಅವರ ವೈಯಕ್ತಿಕ ಜೀವನನೂ ಚೆನ್ನಾಗಿರುತ್ತೆ, ಅವರು ಸಿನಿಮಾ ರಂಗನೂ ಚೆನ್ನಾಗಿರುತ್ತೆ. ಅವರು ಯಾವ ಪಕ್ಷ ಅವರಿಗೆ ಸಪೋರ್ಟ್ ಮಾಡ್ತಾರೋ, ಯಾವ ಪಕ್ಷ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರ್ತಾರೋ ಅಂಥ ಪಕ್ಷಕ್ಕೆ ಅವರು ಬರ್ತಾರೆ. ಮತ್ತೆ ಅವ್ರ ಅಭಿಮಾನಿಗಳು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಇನ್ನು ಒಂದು ವರ್ಷದಲ್ಲೇ ಅವ್ರಿಗೆಲ್ಲ ರಿಯಲೈಸ್ ಆಗ್ಬಿಡುತ್ತೆ. ಅದಾದ್ಮೇಲೆ ಅವ್ರದ್ದು ಏನಿದೆ ಅದರಲ್ಲೇ ಇರ್ತಾರೆ. ಕೇಸ್ ಇನ್ನೊಂದು 5-6 ವರ್ಷ ನಡೆಸ್ಬೋದು, ಆದರೆ ಅದು ಯಾವುದೋ ಒಂದು ಪಾರ್ಟ್ ಅನ್ನೋ ಥರ ಇರುತ್ತೆ ಅಷ್ಟೇ. ಇಲ್ಲ, ಇನ್ಯಾವುದೇ ಪರಿಸ್ಥಿತಿ ಆ ಥರ ಬರೋದಿಲ್ಲ. ಜೈಲಿಗೆ ಹೋಗುವಂಥ ಸಂದರ್ಭ ಯಾವುದೂ ಇರೋದಿಲ್ಲ. ಅವ್ರ ಅಭಿಮಾನಿಗಳಿಗೋಸ್ಕರನೇ ಬದುಕ್ತಾರೆ, ಅವ್ರ ಜನಗಳಿಗೋಸ್ಕರನೇ ಬದುಕ್ತಾರೆ. ಇನ್ನು ಮುಂದೆ ಯಾವುದೇ ರೀತಿ ಈ ಥರ ನೆಗೆಟಿವ್ಸ್ ಥಾಟ್ ಅವ್ರಿಗೆ ಬರೋದಿಲ್ಲ. ಅವ್ರ ಬಗ್ಗೆ ಜನನು ಯಾವುದು ಈ ಥರ ಕಮೆಂಟ್ ಮಾಡೋಕ್ಕೆ ಯಾವುದೂ ಇರೋದಿಲ್ಲ. ತುಂಬ ಚೆನ್ನಾಗಿರ್ತಾರೆ. ಫ್ಯಾಮಿಲಿ ಲೈಫು, ಇಂಡಸ್ಟ್ರಿ ಲೈಫು, ಮತ್ತು ರಾಜಕೀಯದ ಲೈಫು, ಎಲ್ಲ ಲೈಫು ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ. ಅವರ ಫ್ಯಾಮಿಲಿಗೆ ಇವಾಗ ಅವ್ರ ಫ್ಯಾಮಿಲಿನ ಹಚ್ಕೊಳ್ತಾರೆ. ಅವ್ರ ಫ್ಯಾಮಿಲಿಗೋಸ್ಕರನೂ ಅವರು ಬದುಕ್ತಾರೆ. ಮತ್ತು ಇವಾಗ ಅವರು ಅಣ್ಣ ತಮ್ಮ ಅವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿರ್ತಾರೆ. ಅವ್ರ ಫ್ಯಾಮಿಲಿ ಅವ್ರನ್ನ ಇಂಡಸ್ಟ್ರಿಗೆ ತೊಗೊಂಡು ಬರ್ತಾರೆ. ಹಾಗಾಗಿ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಾಗತ್ತೆ. ಮುಂದೆ ಅವರು ಪಾಸಿಟಿವ್ ಆಗಿದ್ದು ಎಲ್ಲನೂ ಅದೇ ಜನಗಳಿಗೋಸ್ಕರ, ಜನನೇ ಅಭಿಮಾನಿಗಳ ದೇವರು ಅಂದ್ಕೊಂಡು ಅವರು ಮಾಡೋ ಕೆಲಸದಲ್ಲಿ ಅವ್ರಿಗೆ ಅಂದರೆ ಆಲ್ರೆಡಿ ಇವಾಗ ಅವ್ರಿಗೆ ರಿಯಲೈಸ್ ಆಗಿರುತ್ತೆ. ಅದೇ ನಮ್ಮ ಇದು ಅಂದ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಾರೆ. ಹಾಗೆ ಇರ್ತಾರೆ ಕೂಡ. ಅವರೇ ಆದ ಸ್ವಂತ ಪಕ್ಷ ಕಟ್ಟೋದಿಲ್ಲ. ಸ್ವಂತ ಪಕ್ಷ ಕಟ್ಟಿದ್ರೆ ಇವಾಗ ತುಂಬ ಸ್ವಂತ ಪಕ್ಷ ಕಟ್ಟೋರ್ದೆಲ್ಲ ನೋಡಿದ್ದೀರಲ್ಲ, ಅದೆಲ್ಲ ಯಾವುದೇ ಹೆಸರುಗಿಲ್ದಿರ ಇರುತ್ತೆ. ಇವಾಗ ಪವನ್ ಕಲ್ಯಾಣ್ ಅವರು ಒಂದು ಪಕ್ಷಕ್ಕೆ ಸೇರ್ಕೊಂಡ್ರು, ತುಂಬ ಜನ ಸಂಪಾದನೆ ಮಾಡಿದ್ದಾರೆ. ಅವರಷ್ಟು ಟಾಪಲ್ಲಿ ಇವಾಗ ಯಾರೂ ಇಲ್ಲ. ಸೊ ಹಂಗಿದ್ದಾಗ ಇವರು ಅಷ್ಟೇ ಯಾವುದಾದ್ರೂ ಒಂದು ಪಕ್ಷಕ್ಕೆ ಸೇರ್ಕೊಳ್ತಾರೆ. ಸೇರ್ಕೊಂಡು ಅದ್ರಲ್ಲಿ ತುಂಬ ಮುಂದೆ ಬರ್ತಾರೆ. ಅಂದರೆ ತುಂಬ ಸಾಫ್ಟಾಗಿರ್ತಾರೆ. 27ರಲ್ಲಿ ತುಂಬ ಚೆನ್ನಾಗಿರುತ್ತೆ. 27ರಿಂದನೇ ಅವ್ರು ಸ್ಟಾರ್ಟಿಂಗು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.